ಮಳೆಗಾಲದ ಆರಂಭದಲ್ಲೇ ಡೆಂಘಿ ಆರ್ಭಟ ಶುರುವಾಗಿದೆ. ಬೆಂಗಳೂರಿನಲ್ಲಿ ದಿನದಿನಕ್ಕೂ ಕೂಡ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮಳೆಗಾಲ ಆರಂಭ ಆಗ್ತಾ ಇದೆ, ಆದರೆ ಆರಂಭದಲ್ಲೇ ಡೆಂಗ್ಯೂ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಕಳೆದ ವರ್ಷ ಒಟ್ಟು ದಾಖಲಾಗಿದ್ದು 2003 ಪ್ರಕರಣ. ಆದರೆ ಈ ವರ್ಷ 6 ತಿಂಗಳಲ್ಲೇ 5400 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲೇ 1230 ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದ ಜಿಲ್ಲೆಗಳಲ್ಲೂ ಕೂಡ ಡೆಂಗ್ಯೂ ಆತಂಕ ಜಾಸ್ತಿ ಆಗಿದೆ. ಚಿಕ್ಕಮಗಳೂರಿನಲ್ಲಿ 438, ಮೈಸೂರಿನಲ್ಲಿ 431 ಪ್ರಕರಣಗಳು ದಾಖಲಾಗಿದೆ. ಹಾವೇರಿಯಲ್ಲಿ 402 ಡೆಂಗ್ಯೂ ಪ್ರಕರಣಗಳು ಗೊತ್ತಾಗಿರೋದು. ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗಿದೆ ಆರೋಗ್ಯ ಇಲಾಖೆ. ಹೀಗೆ ಬಿಟ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಮಳೆಗಾಲದ ಆರ್ಭಟದಲ್ಲೇ ಅಥವಾ ಆರಂಭದಲ್ಲೇ ಈ ರೀತಿಯಾದಂತಹ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು. ಈ ಜ್ವರ ಮುಖ್ಯವಾಗಿ ಹರಡ್ತಕ್ಕಂಥದ್ದು ಇಡೀ ಸೊಳ್ಳೆಯ ಕಚ್ಚುವಿಕೆಯಿಂದ. ಅದಕ್ಕೋಸ್ಕರ ಇಡೀ ಸೊಳ್ಳೆಗಳನ್ನು ನಾಶಪಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಈ ಸೊಳ್ಳೆಗಳು ರಾತ್ರಿ ಹೊತ್ತಿನಲ್ಲಿ ಕಚ್ಚಲ್ಲ, ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ. ಆದುದರಿಂದ ಎಲ್ಲೆಲ್ಲಿ ಇಡೀ ಸೊಳ್ಳೆಗಳ ವಾಸಸ್ಥಾನ ಇರ್ತದೆ, ಸಿಮೆಂಟ್ ತೊಟ್ಟಿ ಇರ್ಬೋದು, ಡ್ರಮ್ ಇರ್ಬೋದು, ಬ್ಯಾರೆಲ್ಗಳಿರ್ಬೋದು, ಬಕೆಟ್ಗಳಿರ್ಬೋದು, ಕೊಡಗಳಿರ್ಬೋದು, ಇಂಥ ಸ್ಥಳಗಳಲ್ಲಿ ಈ ಇಡೀ ಸೊಳ್ಳೆಗಳನ್ನು, ಲಾರ್ವಗಳನ್ನು ಹುಡುಕಿ ನಾಶಪಡಿಸಬೇಕು. ಇವು ಹೆಚ್ಚಾಗಿ ಮಳೆಗಾಲದಲ್ಲಿ ಇವರ ವೃದ್ಧಿ ಜಾಸ್ತಿ. ಈಗ ಮಳೆಗಾಲ ಶುರುವಾಗಿದೆ. ನೀವು ಆಫೀಸ್ನಲ್ಲಿ ಹಗಲು ಹೊತ್ತಿನಲ್ಲಿ ಕೆಲಸ ಮಾಡ್ತೀವಿ. ಈ ಸೊಳ್ಳೆ ಹಗಲು ಹೊತ್ತಿನಲ್ಲೇ ಕಚ್ಚುತ್ತದೆ. ಆದ್ದರಿಂದ ಈಡಿಸ್ ಲಾರ್ವಗಳನ್ನು ಹುಡುಕಿ ನಾಶಪಡಿಸಬೇಕಾಗಿರ್ತಕ್ಕಂಥದ್ದು ಇಡೀ ಆರೋಗ್ಯ ಇಲಾಖೆಯ, ಕಾರ್ಪೊರೇಷನ್ ಆಡಳಿತ. ಬೆಂಗಳೂರಿನಲ್ಲಿ ದಿನದಿನಕ್ಕೂ ಕೂಡ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಈಗ ಡೆಂಗ್ಯೂ ಆತಂಕ ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಊಟ ಮಾಡುವಂಥ ಜಾಗ, ರಸ್ತೆ ಬದಿಯಲ್ಲಿ ತಿನ್ನುವಾಗ ಮಕ್ಕಳ ಬಗ್ಗೆ, ಹಿರಿಯರ ಬಗ್ಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಗಮನ ವಹಿಸಬೇಕಾಗುತ್ತೆ. ಯಾವುದಾದ್ರೂ ಅದರ ಒಂದು ಸಿಂಪ್ಟಮ್ ಕಂಡ್ರೂ ಕೂಡ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ, ಹಾಸ್ಪಿಟಲ್ಗೆ ಹೋಗಿ ಸರಿಯಾದಂಥ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳಿ. ಬಟ್ ಹೈಜೀನ್ ಮೇಂಟೈನ್ ಮಾಡೋದು ದ ಮೋಸ್ಟ್ ಇಂಪಾರ್ಟೆಂಟು. ಅದೇ ರೀತಿ ಬಿಬಿಎಂಪಿ ಆಗಲಿ ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಪಾಲಿಕೆಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಆರೋಗ್ಯ ಇಲಾಖೆ ಹೆಚ್ಚಿನ ಗಮನವನ್ನ ಈ ನಿಟ್ಟಿನಲ್ಲಿ ವಹಿಸಬೇಕಾಗತ್ತೆ. ಮಳೆಗಾಲದ ಆರಂಭದಲ್ಲೇ ಡೆಂಗ್ಯೂ ಪ್ರಕರಣಗಳು ರಾಜ್ಯಾದ್ಯಂತ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಕೇವಲ 6 ತಿಂಗಳಲ್ಲಿ 5400 ಪ್ರಕರಣಗಳು ದಾಖಲಾಗಿರೋದು ಒಂದಷ್ಟು ಆತಂಕವನ್ನ ಉಂಟು ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ಕಳೆದ ವರ್ಷ ಒಟ್ಟು 2003 ಪ್ರಕರಣ ಒಂದು ವರ್ಷದಲ್ಲಿ ದಾಖಲಾಗಿತ್ತು. ಆದರೆ ಈಗ 6 ತಿಂಗಳಲ್ಲೇ 5400 ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಡೆಂಗ್ಯೂ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ.